ಇವತ್ತು ಕಡಲೆಪುರಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಬೇರೆ ಥರ ಇದು ನೋಡಿ, ಒಂದು ಸಾರಿ ಟ್ರೈ ಮಾಡಿ ಎಲ್ಲರೂ. ಫಸ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಒಂದು ಸಪ್ರೇಟಾಗಿ ಒಂದು ತಟ್ಟೆಲಿ ಎತ್ತಿಟ್ಕೊಳ್ಳಿ. ಕೆಂಪಗಾಗಬೇಕು, ಗರಂ ಗರಂ ಥರ ಇರಬೇಕು. ಆಮೇಲೆ ಒಂದು ಸ್ವಲ್ಪ ಹುರ್ಗಡ್ಲೆ, ಅದನ್ನು ಕೆಂಪಗಾಗಂಗೆ ಮಾಡ್ಕೊಳ್ಳಿ. ಇದು ಒಣ ಕೊಬ್ಬರಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು 2 ಪೀಸ್ ಹಾಕಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಜಾಸ್ತಿ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕೆಂಪಗಾದ್ಮೇಲೆ ಅದನ್ನು ತಟ್ಟೆಲಿ ಹಾಕಿಟ್ಕೊಳ್ಳಿ. ಸ್ವಲ್ಪ ಗೋಡಂಬಿ, ಇದು ಕೆಂಪಗಾದ್ಮೇಲೆ ಇದು ಫ್ರೈ ಮಾಡಿಬಿಟ್ಟು ಅದ್ರ ಜೊತೆನೇ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ, ಕಡಲೆ, ಕೊಬ್ಬರಿ ಎಲ್ಲ ಇದೆಯಲ್ಲ, ಅದ್ರ ಜೊತೆಗೆ ಇದು ಹಾಕ್ಕೊಳ್ಳಿ. ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಎಲ್ಲ ಅದೇ ಎಣ್ಣೆಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ನಾನು 3 ಹಾಕಿದ್ದೀನಿ. ಈ ಥರ ಸೀಲ್ಡ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಂಗಂಗೆ ಹಾಕ್ಕೊಂಡ್ರೆ ಸಿಡಿಸ್ಬಿಡುತ್ತೆ. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ಎಲ್ಲ ಗರಿ ಗರಿ ಆಗಬೇಕು. ಆ ಥರ ಬಾಡಿಸ್ಕೊಳ್ಳಿ ಎಣ್ಣೆಲೆ. ಇದಕ್ಕೆ ಪುದೀನ ಸ್ವಲ್ಪ ತುಂಬ ಜಾಸ್ತಿ ಹಾಕಿ. ನಿಮ್ಮ ಕಡಲೆಪುರಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಮೇಯ್ನ್ ಜಾಸ್ತಿ ಬೇಕಾಗಿರೋದೇ ಪುದೀನ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೈಯಲ್ಲಿ ನೀವು ಮುಟ್ಟಿದ್ರೆ ಗರಿ ಗರಿ ಆಗಬೇಕೆಲ್ಲ, ಪುಡಿ ಆಗಿಬಿಡ್ಬೇಕು. ಅದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಅದು ಮಿಕ್ಸಿಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿಣ, ಒಂದು 1/4 ಸ್ಪೂನು ಸಕ್ಕರೆ, ಇದಿಷ್ಟು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಕಡಲೆಪುರಿನ ಒಂಚೂರು ಬಿಸಿ ಮಾಡ್ಕೊಳ್ಳಿ. ನೀವು 2 ಥರ ಬರುತ್ತೆ ಇದರಲ್ಲಿ, ಕಡಲೆಪುರಿಲಿ. ನಿಮ್ಗೆ ಯಾವ್ದು ಇಷ್ಟನೋ ಅದು ಮಾಡ್ಕೋಬೋದು. ನೀವು ಅವಾಗ ಫ್ರೆಶ್ಶಾಗಿ ತಂದಿದ್ರೆ ಬಿಸಿ ಮಾಡೋದೇನು ಬೇಡ. ಮನೇಲಿರೋದೇ ಆದರೆ ಒಂಚೂರು ಬಿಸಿ ಮಾಡ್ಕೊಳ್ಳಿ. ಈಗ ನೀವೆಲ್ಲ ಹುರಿದಿಟ್ಕೊಂಡಿದ್ರಲ್ಲ, ಅದರಲ್ಲಿ ಕಡಲೆಪುರಿ ಹಾಕ್ಕೊಂಬಿಡಿ. ಈ ಮಿಕ್ಸೀಲಿ ನಾವು ಎಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಅದೇ ತಟ್ಟೆಗೆ ಹಾಕ್ಕೊಂಡು ನೀವು ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇದು ಸೌಟಲ್ಲಿ, ಕುರ್ಪಿಲೆಲ್ಲ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಎರಡಕ್ಕೂ. ನೀವು ಕೈಯಲ್ಲೇ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಈ ಮಸಾಲೆ ಎಲ್ಲ ಕಡಲೆಪುರಿಗೆ ಇಟ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಆಚೆ ಹೋಗೋವಾಗ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು. ಸಂಜೆ ಹೊತ್ತು ತಿನ್ನೋದಕ್ಕೆ ಕಾಫಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಾರಿ ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು.